ನಿಮಗೆ ಈ ಹೋರಾಟದ ಬಗ್ಗೆ ಏನು ಅನಿಸುತ್ತೆ? ಪುಣ್ಯಕ್ಷೇತ್ರದ ಮೇಲೆ ಏನೊಂದು ಕಳಂಕವನ್ನು ಹೊರಿಸುವಂತಹ ಕೆಲಸವನ್ನು ಮಾಡಿದರು ನೀಚರು. 65 ಕಿಲೋಮೀಟರ್ ದೂರದಿಂದ ನನ್ನದೇ ದುಡ್ಡಿನಲ್ಲಿ ಟಿಕೆಟ್ ತೆಗೆದುಕೊಂಡು ಬಂದಿದ್ದೀನಿ ಸರ್. ವೀಕ್ಷಕರೇ, ನಮ್ಮ ಜೊತೆ ಧರ್ಮಸ್ಥಳದ ಭಕ್ತರಾದಂಥ ಸುನೀಲ್ ಆರಾಧ್ಯ ಅವರಿದ್ದಾರೆ. ಅವರ ಮನಸ್ಸಿನ ಭಾವನೆಗಳು ಏನಿದೆ, ಈ ಹೋರಾಟದ ಬಗ್ಗೆ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಸರ್, ನಿಮಗೆ ಈ ಹೋರಾಟದ ಬಗ್ಗೆ ಏನು ಅನಿಸುತ್ತೆ? ಸರ್, ಧರ್ಮಸ್ಥಳದ ಈ ಧರ್ಮ ಸಂರಕ್ಷಣಾ ಸಮಾವೇಶ ಏನಿದೆ, ಇದು ಪ್ರತಿಯೊಬ್ಬ ಧಾರ್ಮಿಕ ಕ್ಷೇತ್ರವನ್ನು ನಂಬಿಕೊಂಡಿರ್ತಕ್ಕಂತಹ, ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ನಂಬಿಕೊಂಡಿರ್ತಕ್ಕಂತಹ ಸನಾತನಿಯ ಒಂದು ಆದ್ಯ ಕರ್ತವ್ಯ ಸರ್. ಈ ಸಮಾವೇಶಕ್ಕೆ ಬರಬೇಕು ಅನ್ನೋಂಥದ್ದು. ನಾವು ಯಾವುದೇ ಕ್ಷೇತ್ರದಲ್ಲಿರಲಿ, ನಾವು ಏನೇ ಕೆಲಸ ಮಾಡ್ತಾ ಇರಲಿ, ನಮ್ಮ ಧರ್ಮವನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು. ಆದರೆ ಇವತ್ತು ನಮ್ಮ ಪುಣ್ಯಕ್ಷೇತ್ರದ ಮೇಲೆ ಏನೊಂದು ಕಳಂಕವನ್ನು ಹೊರಿಸುವಂತಹ ಕೆಲಸವನ್ನು ಮಾಡಿದರು ನೀಚರು. ಅದರ ಎಲ್ಲದರಿಂದ ಹೊರಗಡೆ ಬಂದಿರೋದ್ರಿಂದ ನಾವು ಇವತ್ತು ಧೈರ್ಯವಾಗಿ ಎದೆ ಎತ್ತಿ ಹೇಳ್ಬೋದು, ನಾವು ನಮ್ಮ ಕ್ಷೇತ್ರ ಪಾವಿತ್ರ್ಯತೆಯಿಂದ ಕೂಡಿದೆ ಅಂತ. ಮತ್ತು ಈ ಸಮಾವೇಶಕ್ಕೆ ಬರಲಿಕ್ಕೆ ಕೆಲವು ಕಚಡಗಳು ಹೇಳ್ಬೋದು ಸರ್, ದುಡ್ಡು ಕೊಟ್ಟು ಸೇರಿಸ್ತಾರೆ ಜನನ ಧರ್ಮಸ್ಥಳದವರು ಅಂತ. ನೆವರ್ ಸರ್. ಇಲ್ಲಿ ನೋಡಿ, ಇದು ನನ್ನ ಟಿಕೆಟ್. ನಾನು ಇಲ್ಲಿನಿಂದ 65 ಕಿಲೋಮೀಟರ್ ದೂರದಿಂದ ನನ್ನದೇ ದುಡ್ಡಿನಲ್ಲಿ ಟಿಕೆಟ್ ತೆಗೆದುಕೊಂಡು ಬಂದಿದ್ದೀನಿ ಸರ್. ಬಸ್ನಲ್ಲಿ ಬಂದಿದ್ದೀನಿ. ಈಗ ಬಸ್ನಲ್ಲಿ ನನ್ನದೇ ದುಡ್ಡಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಯಾರೂ ದುಡ್ಡು ಕೊಟ್ಟು ಅಥವಾ ಊಟ ಕೊಟ್ಟು ಇಲ್ಲಿಗೆ ಬನ್ನಿ ಅಂತ ಕರೆದುಕೊಂಡು ಬಂದಿಲ್ಲ. ಇದನ್ನು ಅಲ್ಲಿನ ಕಚಡಗಳು ಯಾರು ಈ ಅಪಪ್ರಚಾರವನ್ನು ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಕ್ಲಿಯರ್ ಆಗಿ. ಅದಕ್ಕೋಸ್ಕರಲೇ ನಾನು ಮಾಧ್ಯಮದವರಿಗೆ ಮಾತನಾಡ್ತಿದ್ದೀನಿ. ಧನ್ಯವಾದ ಸರ್. ಧನ್ಯವಾದ. ವೀಕ್ಷಕರೇ, ಧರ್ಮಸ್ಥಳದ ಭಕ್ತವೃಂದದ ಒಬ್ಬರು ಭಕ್ತರು ಅವರ ಮನದಾಳದ ಮಾತನ್ನು ಹೇಳಿದ್ದಾರೆ. ನೋಡ್ತಾ ಇರಿ ಇನ್ಸೈಡ್ ಫ್ರೆಶ್ ನ್ಯೂಸ್.